ಈಗ ಇರುವಂಥ ಕ್ವಶನ್ ಎಲ್ಲರಿಗೂ ಏನಂದರೆ, ಸೆಕೆಂಡ್ ಎಕ್ಸಾಮ್ ಮಾರ್ಕ್ಸನ್ನು KCETಗೆ ಕನ್ಸಿಡರ್ ಮಾಡ್ತಾರಾ ಇಲ್ವಾ ಅನ್ನೋಂಥ ಕ್ವಶನ್. ನಮ್ಮ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಸೊ ಈಗ ಇರುವಂಥ ಕ್ವಶನ್ ಎಲ್ಲರಿಗೂ ಏನಂದರೆ, ಸೆಕೆಂಡ್ ಎಕ್ಸಾಮ್ ಮಾರ್ಕ್ಸನ್ನು KCETಗೆ ಕನ್ಸಿಡರ್ ಮಾಡ್ತಾರಾ ಇಲ್ವಾ ಅನ್ನೋಂಥ ಕ್ವಶನ್. ಸೊ ಮೋಸ್ಟ್ ಆಫ್ ದ ಕಮೆಂಟ್ಸ್ ವೇರ್ ದಿಸ್ ಓನ್ಲಿ, ಸೆಕೆಂಡ್ ಎಕ್ಸಾಮ್ ಮಾರ್ಕ್ಸ್ ಕನ್ಸಿಡರ್ ಆಗುತ್ತಾ ಇಲ್ಲ ಅಕ್ಕ ಅಂತ. ಸೊ ಫಾರ್ ದಿಸ್ ಕ್ಲಾರಿಫಿಕೇಷನ್ ಐ ಆಮ್ ಮೇಕಿಂಗ್ ದಿಸ್ ವಿಡಿಯೋ. ಓಕೆ, ಈ ಕ್ವಶನ್ಗೆ ಆನ್ಸರ್ ನೀವು ಕೇಳೋದಾದರೆ, ತುಂಬ ಕಡೆ ನಾನು ನೋಡಿರೋ ಪ್ರಕಾರ ಆ್ಯಂಡ್ ಆಲ್ಸೋ ಪ್ರೀವಿಯಸ್ ಇಯರ್ ಟ್ರೆಂಡ್ಸ್ ನೋಡಿದ್ರೆ ನಮಗೆ ಸೆಕೆಂಡ್ ಎಕ್ಸಾಮ್ ಮಾರ್ಕ್ಸನ್ನ ಕನ್ಸಿಡರ್ ಮಾಡಿದರು. ವೈ? ದೇರ್ ವಾಸ್ ಅ ರೀಸನ್. ಬಿಕಾಸ್ KCET ಎಕ್ಸಾಮ್ ಅವರು ರಿಸಲ್ಟನ್ನು ಕೊಡೋದು ತುಂಬ ಲೇಟ್ ಮಾಡಿದರು. ಓಕೆ, May 24ಗೆ ನಮ್ಮ KCET ರಿಸಲ್ಟ್ ಬಂದಿದೆ. ಸೊ ತುಂಬ ಲೇಟ್ ಮಾಡಿದ ಕಾರಣ ದೇ ಹ್ಯಾಡ್ ಕನ್ಸಿಡರ್ ದ ರಿಸಲ್ಟ್ ಆಫ್ ಸೆಕೆಂಡ್ ಎಕ್ಸಾಮ್. ಸೊ ಈ ಸತಿ ಅಂತ ಥರ್ಡ್ ಎಕ್ಸಾಮ್ ಇಲ್ಲ, ಅದ್ರ ಬಗ್ಗೆ ಚಿಂತೆ ಇಲ್ಲ. ಬಟ್ ಸೆಕೆಂಡ್ ಎಕ್ಸಾಮ್ ಮಾರ್ಕ್ಸನ್ನ ಕನ್ಸಿಡರ್ ಮಾಡ್ತಾರಾ ಅನ್ನೋದೇ ಡೌಟ್ ಆಗಿಬಿಟ್ಟಿದೆ. ಸೊ ಮೋಸ್ಟ್ ಪ್ರಾಬ್ಲಿ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್, ದೇ ವಿಲ್ ಕನ್ಸಿಡರ್ ಅಂತ. ಹಾಗೆ ಇನ್ನೂ ಕೂಡ ಯಾವುದೇ ಥರದ ಅಫಿಷಿಯಲ್ ಅಪ್ಡೇಟ್ಸ್ ಇಲ್ಲ. ಬಟ್ ಲಾಸ್ಟ್ ಟೈಮ್ ಕನ್ಸಿಡರ್ ಮಾಡಿರೋ ಪ್ರಕಾರ ಏನಾದರೂ ಚೇಂಜಸ್ ಇದ್ದರೆ ಈ ಟೈಮಿಗೆ ಅವರು ಬಿಡ್ತಿದ್ರು. ಓಕೆ, ಕನ್ಸಿಡರ್ ಮಾಡಲ್ಲ ಅಂತ. ಬಟ್ ಮೋಸ್ಟ್ ಪ್ರೊಬಬ್ಲಿ ಅಥಾರಿಟೀಸ್ ಪ್ರಕಾರ ನೋಡೋದಾದರೆ ಇನ್ನೂ ಕೂಡ ಯಾವುದೇ ಥರದ ಆ ರೀತಿಯಾದ ಅಫಿಷಿಯಲ್ ಅಪ್ಡೇಟ್ ಇಲ್ಲ. ಬಟ್ ಅಫಿಷಿಯಲ್ ಅಪ್ಡೇಟ್ ಬಂದರೆ ನಾವು ಹೇಳ್ತೀವಿ. ಈಗ ಲಾಸ್ಟ್ ಇಯರ್ ಟ್ರೆಂಡ್ಸ್ ಫಾಲೋ ಮಾಡೋದಾದರೆ ದೇ ವಿಲ್ ಕನ್ಸಿಡರ್ ಅಂತ ನಾವು ಅನ್ಕೋಬೋದು. ಸೊ ಫಾರ್ ದ್ಯಾಟ್ ಐ ಆಮ್ ಗೋಯಿಂಗ್ ಟು ಟೆಲ್ ಯು ಆಲ್ ದ್ಯಾಟ್. ಸೊ ಪ್ರಿಪೇರ್ ಫಾರ್ KCET ಆಲ್ಸೋ, ಅಟೆಂಪ್ಟ್ ಫಾರ್ ಸೆಕೆಂಡ್ ಎಕ್ಸಾಮ್ ಇಫ್ ಯು ವಾಂಟ್. ಯಾವುದಾದ್ರೂ 1-2 ಸಬ್ಜೆಕ್ಟ್ ನಿಮಗೆ ಅಟೆಂಪ್ಟ್ ಮಾಡಬೇಕಂತ ಇದ್ದರೆ ಅಟೆಂಪ್ಟ್ ಮಾಡಿ, ಬೇಡ ಅನ್ನಲ್ಲ. ಬಟ್ ಡೋಂಟ್ ನೆಗ್ಲೆಕ್ಟ್ ದ KCET. ಯು ಹ್ಯಾವ್ ಟು ಫೋಕಸ್ ಆನ್ KCET ಆಲ್ಸೋ. ಸೊ ಬಟ್ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಏನಂತ ಅದನ್ನು ಕನ್ಸಿಡರ್ ಮಾಡ್ತಾರೆ ಅಂತಲೇ ಅಂದ್ಕೊಳ್ಳೋಣ. ಬಟ್ ಕನ್ಸಿಡರ್ ಮಾಡಲಿಲ್ಲ ಅಂದ್ರೂ ಏನು ಚಿಂತೆ ಮಾಡೋದು ಬೇಡ. ಬಟ್ ಕನ್ಸಿಡರ್ ಮಾಡ್ತಾರೆ. ಆ್ಯಸ್ ಆಫ್ ನೌ ಏನೋ ಚೇಂಜಸ್ ಏನು ಹೇಳಿಲ್ಲ. ಸೊ ಲೆಟ್ಸ್ ಸಿ, ಏನಾದರೂ ಅಫಿಷಿಯಲ್ ಅಪ್ಡೇಟ್ಸ್ ಬಂದರೆ ನಾವು ನಮ್ಮ ಚಾನಲ್ನಲ್ಲಿ ತಿಳಿಸ್ತೀನಿ ನಾನು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಆಲ್ ದ ಬೆಸ್ಟ್. ಹಾಗೆ ನಾನು ಹೇಳಿದ ಪ್ರಕಾರ ಮಾಕ್ ಪೇಪರ್ಸ್ನ ಸಾಲ್ವ್ ಮಾಡಿ, ಯು ವಿಲ್ ಟೆಲ್ ಲಾಸ್ಟ್ಗೆ ಎಕ್ಸಾಮ್ ಮುಗಿದ್ಮೇಲೆ ಹೇಳ್ತೀರಿ. ಗ್ಯಾರಂಟಿ ಕೊಡ್ತೀನಿ ನಾನು, ಅಕ್ಕ ತುಂಬ ಹೆಲ್ಪ್ ಆಯಿತು, ಟೈಮ್ ಮ್ಯಾನೇಜ್ಮೆಂಟ್ ಆಯಿತು ಅಂತ. ಸೊ ಇಫ್ ಯು ವೋಂಟ್ ಸಾಲ್ವ್ ಮೀನ್ಸ್ ಟೈಮ್ ಮ್ಯಾನೇಜ್ಮೆಂಟ್ KCETಯಲ್ಲಿ ಆಗೋದಿಲ್ಲ. ಸೊ ಸಾಲ್ವ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. All the best for you all. Do well. All the best. Take care and keep learning, keep growing, and bye bye.